ರಾಜ್ಯದ ಹಲವೆಡೆ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಡಿಎಪಿ ಹಾಗೂ ಯೂರಿಯಾ ಗೊಬ್ಬರಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಜಿಲ್ಲೆಯ ವಡೇಗೆರಾದಲ್ಲಿ ರಸಗೊಬ್ಬರ ಅಂಗಡಿಗಳಿಗೆ ರೈತರು ಮುಗಿಬಿದ್ದಿದ್ದಾರೆ. ಇನ್ನು ಹತ್ತಿ ಬೆಳೆಗೆ ಗೊಬ್ಬರ ಹಾಕಲು ಸಮಸ್ಯೆಯಾಗಿದ್ದು ನ್ಯಾನೋ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ರಸಗೊಬ್ಬರ ಪಡೆಯಲು ಹಿಂದೇಟು ಹಾಕ್ತಿದ್ದಾರೆ. ಈಗಾಗಲೇ ರಸಗೊಬ್ಬರ ಪೂರೈಕೆ ಕೊರತೆಯಾಗಿರುವ ಹಿನ್ನೆಲೆ ಡಿಎಪಿ ಅವಲಂಬನೆ ಕಡಿಮೆ ಮಾಡಿ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ಬಳಕೆಗೆ ಅರಿವು ಮೂಡಿಸಲು ಸರ್ಕಾರದ ಆದೇಶದ ಮೂಲಕ ಸೂಚನೆ ನೀಡಲಾಗಿದೆ. ಇನ್ನು ಜಿಲ್ಲೆಯ ವಡಗೇರಾ ಭಾಗದಲ್ಲಿ ಬೀಜ ಹಾಗೂ ಕ್ರಿಮಿನಾಶಕ ಖರೀದಿ ಮಾಡಿದವರಿಗೆ ಮಾತ್ರ ಗೊಬ್ಬರ ಕೊಡ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರಿಯಾಗಿ ಗೊಬ್ಬರ ಪೂರೈಕೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಈಗ ಫಸ್ಟ್ ಎಲ್ಲರಿಗೂ ಬಿಲ್ ಕೊಡ್ಬೇಕು, ಸ್ಟ್ರಿಕ್ಟ್ ಆಗಿ ಇದು ಹೆಚ್ಚಿಗೆ ದರ ಮಾರಂಗಿಲ್ಲ, ಬೋರ್ಡ್ ರೇಟ್ ಹಾಕ್ಬೇಕು, ನೀವು ಸ್ಟಾಕ್ ಹಾಕ್ಬೇಕ್ರಿ. ಇದು ಪಿಒಸ್ ಯಾಸ್ ಪ್ರಕಾರ ಯಾರ್ಯಾರು ಗೊಬ್ಬರ ಕೊಡ್ಬೇಕು ಪಿಒಸ್ ಕ್ಲಿಯರ್ ಮಾಡ್ಬೇಕು ಸರ್. ಯಾಕಂತಂದ್ರೆ ಪ್ರಾಬ್ಲಮ್ ಭಾಳ ಆಗ್ತಾ ಇದೆ ಇದು ನಮ್ಮ ಭಾಗದಾಗ. ಚಿತ್ರದುರ್ಗದಲ್ಲೂ ಯೂರಿಯಾ ಗೊಬ್ಬರಕ್ಕೆ ಕೊರತೆ ಉಂಟಾಗಿದ್ದು ಸರ್ಕಾರಿ ಸೊಸೈಟಿ ಮುಂಭಾಗ ಯೂರಿಯಾ ಗೊಬ್ಬರಕ್ಕೆ ರೈತರು 300 ಮೀಟರ್ ಕ್ಯೂ ನಿಂತಿದ್ರು. ಒಬ್ಬರಿಗೆ 2 ಪ್ಯಾಕೆಟ್ ಯೂರಿಯಾ ನಿಗದಿ ಹಿನ್ನೆಲೆಯಲ್ಲಿ ಮಳೆ ಬರ್ತಿದ್ರು ಬೆಳಗ್ಗೆ 4 ಗಂಟೆಯಿಂದ ರೈತರು ಸರತಿ ಸಾಲಿನಲ್ಲಿ ನಿಂತಿದ್ರು. ಇನ್ನು ಯೂರಿಯಾ ಗೊಬ್ಬರ ಜೊತೆಗೆ ನ್ಯಾನೋ ಯೂರಿಯಾ ಲಿಂಕ್ ಮಾರಾಟ ಹಿನ್ನೆಲೆಯಲ್ಲಿ ಸೊಸೈಟಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ರೈತ ಮುಖಂಡರು ಭೇಟಿ ನೀಡಿ ನ್ಯಾನೋ ಯೂರಿಯಾ ಮಾರಾಟ ಮಾಡದಂತೆ ಸೊಸೈಟಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಈ ವೇಳೆ ರೈತ ಮುಖಂಡರು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ಕೊಡಿ ಅಂತ ರೈತರು ಆಗ್ರಹಿಸಿದರು. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಹಿನ್ನೆಲೆ ರೈತರು ಪರದಾಡ್ತಿದ್ದಾರೆ. ನಿಗದಿತ ಬೆಲೆಗಿಂತ ಯೂರಿಯಾ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. 300 ರೂಪಾಯಿ ಬದಲಾಗಿ 400 ರೂಪಾಯಿಗೆ ಗೊಬ್ಬರ ಮಾರಾಟ ಮಾಡ್ತಿದ್ದಾರೆಂದು ಗೊಬ್ಬರ ಮಾರಾಟಗಾರರ ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗೊಬ್ಬರ ನಾಳೆ ಬರ್ರಿ ಹಂಗಾದ್ರೆ ಇಲ್ಲಿ ಬಿಟ್ರೆ ಆಪ್ಷನ್ಸ್ ಬೇರೆ ಇದೆ ಅಲ್ವಾ? ಗೊಬ್ಬರ ಒಂದೇ ಕೊಡ್ಬೇಕು ಸರ್. ಗೊಬ್ಬರ ಒಂದೇ ಕೊಡ್ರಿ ಅಂತ ಹೇಳಿದಾರೆ. ಯಾವ್ದು ಬರೀ ಗೊಬ್ಬರ ಕೇಳಿಲ್ಲ, ಬರೀ ಗೊಬ್ಬರ ಇದೆಯಾ? ಗೊಬ್ಬರ ಕೊಡ್ರಿ, ಯಾಕೆ ಸುಮ್ಮನೆ ಗೊಬ್ಬರ ಇದೆ ಬೇಕಾಗಲ್ಲ ರೈತರಿಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ವಾಟದ ಹೊಸಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಈಗ ಭುಗಿಲೆದ್ದಿದೆ. ರೈತರ ವಿರೋಧದ ನಡುವೆಯೂ ವಾಟದ ಹೊಸಳ್ಳಿ ಕೆರೆ ನೀರು ಹರಿಸಲು ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ನೇತೃತ್ವದಲ್ಲಿ ಕೊಟಕಣಾಪುರದ ಬಳಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಭಾಗಿಯಾಗಿದ್ದರು. ಈ ವೇಳೆ ರೈತರು ಸಚಿವರ ಎದುರೇ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನೀರಿಗಾಗಿ ಹಲವು ತಿಂಗಳಿಂದ 10 ಹಳ್ಳಿಗಳ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಕಿಡಿಕಾರಿದರು. ಬಂದಿದ್ದೀರಲ್ಲ ಹಂಗ ನಾವು ಕಳಿಸ್ಬೇಕಾಗ್ತದೆ ಸರ್. ಏನೋ ಹೊಟ್ಟೆ ಪಡೆದು ಅಲ್ಲಿ ಕಳಿಸ್ಬೇಕಾಗ್ತದೆ ಬೆಂಗಳೂರಿಗೂ ಇನ್ನೊಂದು ಇದಕ್ಕೋ
ಸ್ಟೇಟ್ ಗೋ ಯಾಕೆ ಸರ್ ಈ ತರ್ತಾ ಇದ್ದೀರಾ? ನಮಗೆ ಖಂಡಿತವಾಗ್ಲೂ ನಾವು ಹೇಳ್ತೀವಿ ಈ ಪ್ರಾಜೆಕ್ಟ್ ನೀವು ಕೈ ಬಿಟ್ರೆ ಸರಿ, ಬಿಟ್ಟಿಲ್ಲ ಅಂದ್ರೆ 100% ಅದಕ್ಕೆ ಉತ್ತರ ಅಂತ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ. ನಾವಂತೂ ಈ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆ ಏನಿಲ್ಲ. ನಮ್ಮ ಪೂರ್ವ ಕಾಲದಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ ಒಂದು ಅಹಿಂಸಾ ಮಾರ್ಗ ಇತ್ತು, ಹಿಂಸಾ ಮಾರ್ಗನೂ ಇತ್ತು. ಒಂದೇ ಮಾರ್ಗದಿಂದ ಸ್ವತಂತ್ರ ಸಿಕ್ಕಿದೆ ಅಂದ್ರೆ ಅದು ನಂಬಕ್ಕಾಗಲ್ಲ. ಖಡಾಖಂಡಿತವಾಗಿ ನಾವು ಖಡಕ್ಕಾಗಿ ನಾವು ಹೇಳ್ತಾ ಇದ್ದೇವೆ. ಶಾಸಕರ ಓದುವ ಸಮಯದಲ್ಲಿ BCA ವಿದ್ಯಾರ್ಥಿಗೆ ಹೃದಯಾಘಾತವಾದ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಆಚಾರ್ಯ ಕಾಲೇಜಿನ PGಯಲ್ಲಿ ಸಂಭವಿಸಿದೆ. ಅಂಡಮಾನ್ ನಿಕೋಬಾರ್ ಮೂಲದ ರೋಹಿತ್ ರಾಯ್ 20 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. 5 ವರ್ಷದಿಂದ ಆಚಾರ್ಯ ಕಾಲೇಜಿನಲ್ಲಿ BCA ಓದುತ್ತಿದ್ದ ರೋಹಿತ್ ರಾತ್ರಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮುಖಂಡನನ್ನ ರಾಯಚೂರು ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ಆರೋಪಿ ರೊನಾಲ್ಡ್ ಅಗಸ್ಟಿನ್ ಅಲಿಯಾಸ್ ಸನ್ನಿಯನ್ನ ಗಡಿಪಾರು ಮಾಡಲಾಗಿದ್ದು ಆರೋಪಿ ವಿರುದ್ಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 8 ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಹಾಗೂ ಸಾರ್ವಜನಿಕರ ಶಾಂತತೆಗೆ ಧಕ್ಕೆ ಪ್ರಕರಣ ದಾಖಲಾಗಿರೋ ಹಿನ್ನೆಲೆ ಬಿಜೆಪಿ ಮುಖಂಡ ಸನ್ನಿಯನ್ನು ಚಾಮರಾಜನಗರ ಜಿಲ್ಲೆಗೆ ಗಡಿಪಾರು ಮಾಡಲಾಗಿದೆ. ಉಪವಿಭಾಗಾಧಿಕಾರಿ ಗಜಾನನ್ ಬಾಳೆ 6 ತಿಂಗಳು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾರ್ಯಕ್ರಮ ಆಯೋಜನೆ ವಿಚಾರದಲ್ಲಿ ಶಿಕ್ಷಕರಿಬ್ಬರ ನಡುವೆ ವಾಗ್ವಾದ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ. ಸರ್ಕಾರಿ ಶಾಲಾ ಶಿಕ್ಷಕನಿಗೆ ಸಹ ಶಿಕ್ಷಕನಿಂದ ಚಪ್ಪಲಿಯಿಂದ ಹೊಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸರ್ಕಾರಿ ಉರ್ದು ಶಾಲೆ ಶಿಕ್ಷಕರಿಬ್ಬರ ಕೇಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಆಗಸ್ಟ್ 15ರಂದು ಕಾರ್ಯಕ್ರಮ ಆಚರಣೆ ಬಗ್ಗೆ ಶಾಲಾ ಶಿಕ್ಷಕರ ಸಭೆ ನಡೆಸಲಾಗಿತ್ತು. ಸಭೆ ಬಳಿಕ ಡ್ರಾಮಾ ಮಾಡಿಸುವ ವಿಚಾರಕ್ಕೆ ಇಬ್ಬರು ಶಿಕ್ಷಕರ ನಡುವೆ ಕಿರಿಕ್ ನಡೆದಿದೆ. ಶಿಕ್ಷಕಿ ಚಪ್ಪಲಿಯಿಂದ ಹೊಡೆದಿದ್ದಕ್ಕೆ ಕೋಪಗೊಂಡಿದ್ದ ಶಿಕ್ಷಕ ಅಂದಾನಯ್ಯ ವಸ್ತ್ರದ ಇಳಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಕ್ಷಕಿ ಅಮೀನಾ ಕೋಳೂರು ವಿರುದ್ಧ ಸೂಕ್ತ ಕ್ರಮಕ್ಕೆ ಸಹ ಶಿಕ್ಷಕ ಆಗ್ರಹಿಸಿದ್ದು ದೂರಿನ ಮೇರೆಗೆ ಶಾಲೆಗೆ ಬಂದು ಪೊಲೀಸರು ಪರಿಶೀಲನೆಯನ್ನು ನಡೆಸಿದರು. ಮದ್ಯದ ನಶೆಯಲ್ಲಿದ್ದ ಮುಖ್ಯ ಶಿಕ್ಷಕನನ್ನು ಅಮಾನತು ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗೋನಾಳ್ ಗ್ರಾಮದ ಅಂಬಾದೇವಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಿಂಗಪ್ಪ ಅಮಾನತ್ತಾದ ಮುಖ್ಯ ಶಿಕ್ಷಕ. ಈ ಶಿಕ್ಷಕ ಪಾಠ ಮಾಡದೆ ಶಾಲೆಯಲ್ಲಿ ಬಾಗಿಲು ಬಳಿ ಮಲಗುತ್ತಿದ್ದ. ಮದ್ಯದ ನಶೆಯಲ್ಲಿ ಮಲಗಿದ್ದ ಮುಖ್ಯ ಶಿಕ್ಷಕನ ಅವಾಂತರವನ್ನ ಮಕ್ಕಳು ತಿಳಿಸಿದರು. ವಿಡಿಯೋ ವೈರಲ್ ಬೆನ್ನಲ್ಲೇ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ನಿಮ್ಮ ಮಾಸ್ಟರ್ ಹೇಳಿದಾನ ಈಗ ಎಲ್ಲಿ ಮತ್ತೆ ನಿಮ್ಗೆ ಓದ್ಸಾರ ಯಾರಿಲ್ಲ ಯಾರು ನಿಮ್ಮ ಮಾಸ್ಟರ್ ಹೇಳಿದಾನ ಈಗ ಈತನಾ? ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಬಂದ ಮಕ್ಕಳಿಗೆ ಪಾದಪೂಜೆ ಮೂಲಕ ಗೌರವವಾಗಿ ಆಹ್ವಾನಿಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸರ್ಕಾರಿ ಶಾಲೆಗೆ ಸೇರಿದ ಮಕ್ಕಳಿಗೆ ಹಳ್ಳಿ ರೈತ ಅಂಬರೀಶ್ ಪಾದಪೂಜೆ ಮಾಡಿ ಆಹ್ವಾನಿಸಿದರು. ಈ ವೇಳೆ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ AB ಬಸವರಾಜು ಅವರು ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ BEO ಶಂಕರಯ್ಯ, SDMC ಅಧ್ಯಕ್ಷ ಕಾಂತರಾಜು ಸೇರಿದಂತೆ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಕುರಿಗಾಯಿಗಳ ಮೇಲೆ BSPL ಕಾರ್ಖಾನೆ ಸಿಬ್ಬಂದಿ ಗುಂಡಾವರ್ತನೆ ತೋರಿದ ಘಟನೆ ಕೊಪ್ಪಳ ಜಿಲ್ಲೆ ಬಸ್ಸಾಪುರ ಗ್ರಾಮದಲ್ಲಿ ಆಗಿದೆ. ಕುರಿಗಾಯಿ ಮೇಲೆ ಬಡಿಗೆ ಹಿಡಿದು ಬಲ್ಲೋಟ ಭದ್ರತಾ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾನೆ. ಬಸಾಪುರದ ಕುರಿಗಾಯಿ ದೇವಣ್ಣ ಹಲ್ಲೆಗೊಳಗಾಗಿದ್ದು ಬಲ್ಡೋಟಾ ಕಂಪನಿ ಬಳಿ ಬಸಾಪುರ ಕೆರೆಯಲ್ಲಿ ಕುರಿ ಮೇಯಿಸಲು ಹೋಗಿದ್ದ ಈ ವೇಳೆ ಭದ್ರತಾ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾನೆ. ಗಾಯಾಳು ದೇವಣ್ಣ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ.
ಬಲ್ಡೋಟ ಭದ್ರತಾ ಸಿಬ್ಬಂದಿಯೊಂದಿಗೆ ಹೋರಾಟಗಾರ ಕುಟುಂಬಸ್ಥರ ವಾಗ್ವಾದ ನಡೆಸಿದ್ದಾರೆ.